ಬಿಡುಗಡೆ ಮಾಡೋದಿಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ದಾಳಿ ಪ್ರತಿದಾಳಿ ಇರೋದಿಲ್ಲ ರೀ. ಅವ್ರು ಅಪಮಾನ ಮಾಡ್ತಾರೆ ಅಂದ ತಕ್ಷಣ ಅವರು ಸುರ್ಜೇವಾಲ ಪ್ರತಿ ದಾಳಿ ಮಾಡ್ತಾ ಇದ್ದಾರೆ. 5,000 ಕೋಟಿ ಕೊಡಲಿಲ್ಲ, ಅನ್ನೋದ ಮಾತ್ರ ₹1 ಕೊಡಲಿಲ್ಲ ಅಂತೇಳಿ ಉತ್ತರ ಕರ್ನಾಟಕದ ಲಕ್ಷಾಂತರ ಜನರಿಗೆ ಅನುಕೂಲವಾಗುವ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ತೀರ್ಮಾನದ ಬಗ್ಗೆ ಯಾಕೆ ಯಾರು ಅಧಿಸೂಚನೆ ಹೊರಡಿಸಿಲ್ಲ? ಉತ್ತರ ಕನ್ನಡ ಜನಕ್ಕೆ ಹೆಲ್ಪ್ ಆಗುವಂಥದ್ದು ಕಷ್ಟ ಅದು ಮಾಡಬೇಕಾಗಿತ್ತು, ಇನ್ನೂವರೆಗೆ ಯಾಕೆ ಮಾಡಿಲ್ಲಪ್ಪ ನೀವು ಅಂತ ಇವ್ರು ಕೇಳ್ತಾ ಇದ್ದಾರೆ. ಸುರ್ಜೇವಾಲ ಅವರು ಎತ್ತಿನಹೊಳೆ ಮತ್ತು ಕಳಸಾ ಬಂಡೂರಿ ಯೋಜನೆಗಳಿಗೆ ಯಾಕೆ ಅನುಮೋದನೆ ನೀಡುತ್ತಿಲ್ಲ? ಎತ್ತಿನಹೊಳೆ ಮತ್ತು ಕಳಸಾ ಬಂಡೂರಿ ಅವಶ್ಯದ ನೀರಿನ ಮಗ ಇದನ್ನು ಬಿಟ್ಟು ಏನೇನು ಮಾತಾಡ್ತಿದ್ರಿ? ಈ ಎಲ್ಲ ಪ್ರಶ್ನೆಗಳಿಗೆ BJP ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ಹಿಂಗೆ ಆಗ್ರಹ ಮಾಡಿದರು ಅವರು ಸುರ್ಜೇವಾಲ ಅವರೇ, ನಮ್ಮ ಮಾಳ್ವಿ ಅವರೇ. ಅದು ಒಟ್ಟಿನಲ್ಲ ನಾ ಇದನ್ನು ಯಾಕೆ ಇವತ್ತು ಇನ್ನು ಮುಂದೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, BJP ಕಾಂಗ್ರೆಸ್ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು ಅಂತೀವರು. ಅವ್ರ ತಪ್ಪುಗಳನ್ನ ಇವ್ರು ಹೇಳೋದು, ಇವ್ರ ತಪ್ಪುಗಳನ್ನ ಅವ್ರು ಹೇಳೋದು, ಇವರು ಕೆಲಸ ಮಾಡೋದು ಹೋಗೋದು, ಅವರು ಹೋಗೋದು. ಸಿದ್ದರಾಮಯ್ಯವ್ರಿಗೆ ಈಗ ಅವಶ್ಯ ಇರಲಿಲ್ಲ. ಅದು ನಾನಾ ಮುಖ್ಯಮಂತ್ರಿ ಅಂತ ಅದಾರ ಅವ್ರು ಮುಖ್ಯಮಂತ್ರಿ ಯಾರು ತೆಗೆದು ಹೊಂಟಿದ್ದಾರೆ. ಯಾವಾಗ ಅವ್ರು ಮೆಜಾರಿಟಿ ಮಾಡಿಕೊಂಡು ನಿಮ್ಮನ್ನು ವೀರಪ್ಪ ಅಂತ ಕೆಳಗೆ ಹೇಳಕ್ಕೆ ಬಂದಾಗ DK ಅವರು ಉತ್ತರ ಕೊಡಬೇಕಾಗಿತ್ತು. ಅವರು DK ಅವರು ತಮ್ಮಷ್ಟು ಅವರು ಒಪ್ಕೊಂಡಿದ್ದಾರೆ. ಹೌದ್ರಿ, ಅವರೇ ಮುಂದಿನ ಮುಖ್ಯಮಂತ್ರಿ, ಸೀಟ್ ಖಾಲಿ ಇಲ್ಲ 2 ಸಲ ಹೇಳಿದ್ದಾರೆ ಅವರು DK ಅವರು. ಸಿದ್ದರಾಮಯ್ಯಗೆ ಏನು ಅವಶ್ಯಕತೆ ಇತ್ತು ಅದ್ರ ಬಗ್ಗೆ ಒಂದು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದೀರಿ, ಅಡ್ಡಿ ಇಲ್ಲ, ನೌಕರಿಗಳು ಕೊಡ್ರಿ, ಶಿಕ್ಷಣ ಎಲ್ಲ ಕಡೆ ಹಬ್ಬಿಸ್ರಿ, ಪ್ರತಿ 37 ಒಬ್ಬ ಶಿಕ್ಷಕನ ಮಾಡಿರಿ. ಈಗಾಗಲೇ 55,000 ಶಿಕ್ಷಕ ಹುದ್ದೆ ಖಾಲಿ ಅದಾವೆ ಸಿದ್ಧ ತುಂಬಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಅದ್ರ ಬಗ್ಗೆ ಮಾತಿಲ್ಲ. ನನಗಿರ್ತೀರಿ DKC ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಅವ್ರೊಳಗೆ ಇವರು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಪರಮೇಶ್ವರ್ ನಾವು ಮುಖ್ಯಮಂತ್ರಿ ಆಗಬೇಕು. ಆಗ್ರಿ, ಸಮಯ ಬಂದಾಗ ಆಗ್ರಿ, ನಮ್ಗೆ ಯಾರು